ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ HDFC ಬ್ಯಾಂಕ್ನಲ್ಲಿ ನಿಮ್ಮಲ್ಲಿ ಲೋನ್ ಇದ್ರೆ ಮಹತ್ವದ ಸುದ್ದಿ ಅಂತೂ ಇದೆ. ಇದೀಗ HDFC ಬ್ಯಾಂಕ್ ಸಾಲಗಾರರಿಗೆ ಎಚ್ಚರ ನೀಡಿದ್ದು, ನಿಮ್ಮ EMI ಮೇಲೆ ಇದೀಗ ಹೊಸ ಹೊರೆ ಬಿದ್ದಿದೆ. ಹಾಗಿದ್ರೆ ಏನು ಈ ಬದಲಾವಣೆ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. HDFC ಬ್ಯಾಂಕ್ ತನ್ನ ಮಾರ್ಜಿನಲ್ ಕಾಸ್ಟ್ ಆಫ್ ಫಂಡ್ಸ್ ಬೇಸ್ಡ್ ಲೇಡಿಂಗ್ ರೇಟ್ ಅನ್ನು ಪರಿಷ್ಕರಣೆ ಮಾಡಿದೆ. ಬ್ಯಾಂಕಿನ ಈ ನಿರ್ಧಾರದಿಂದ ದೇಶದಾದ್ಯಂತ ಇರುವ ಲಕ್ಷಾಂತರ ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರಲಿದೆ. ಶೀಘ್ರದಲ್ಲೇ ಅನೇಕ ಸಾಲಗಾರರ ಮಾಸಿಕ ಸಾಲದ ಮರುಪಾವತಿ ಮೊತ್ತದಲ್ಲಿ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಇನ್ನು ಗೃಹ ಸಾಲ ಅಥವಾ ವೈಯಕ್ತಿಕ ಸಾಲ ಹೊಂದಿರುವ ಗ್ರಾಹಕರು ತಮ್ಮ ಸಾಲದ ದಾಖಲೆಗಳನ್ನು ಒಮ್ಮೆ ಪರಿಶೀಲನೆ ಮಾಡುವುದು ಒಳಿತು. ಹೊಸ ಸಾಲ ಒಪ್ಪಂದಗಳಿಗೆ ಈ ಬದಲಾವಣೆಗಳು ತಕ್ಷಣದಿಂದಲೇ ಅನ್ವಯವಾಗಲಿದೆ. ಇನ್ನು ಬ್ಯಾಂಕ್ ತನ್ನ ಆಂತರಿಕ ನಿಧಿ ವೆಚ್ಚ ಮತ್ತು ಲಿಕ್ವಿಡಿಟಿ ಆಧಾರದ ಮೇಲೆ ಈ ದರಗಳನ್ನು ಸರಿಹೊಂದಿಸ್ತಾ ಇವೆ. ಹಳೆಯ ಸಾಲಗಳು ಹೊಸ ಬೆಂಚ್ ಮಾರ್ಕ್ಗಳಿಗಿಂತ ಹೆಚ್ಚಾಗಿ MCLR ದರಕ್ಕೆ ಲಿಂಕ್ ಆಗಿರ್ತವೆ. ನಿಮ್ಮ ಮುಂದಿನ ರೀಸೆಟ್ ಡೇಟ್ ಬರುವವರೆಗೆ ಮಾಸಿಕ ಕಂತುಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸಾಮಾನ್ಯವಾಗಿ ಗೃಹ ಸಾಲಗಳಿಗೆ ವಾರ್ಷಿಕ ರೀಸೆಟ್ ಅವಧಿ ಇರ್ತದೆ. ನಿಮ್ಮ ನೆಟ್ ಬ್ಯಾಂಕಿಂಗ್ ಪೋರ್ಟಲ್ ಮೂಲಕ ಈ ದಿನಾಂಕವನ್ನು ನೀವು ಸುಲಭವಾಗಿ ತಿಳಿದುಕೊಳ್ಳಬಹುದು. ಇಲ್ಲಿ MCLR ಮತ್ತು ಎಕ್ಸ್ಟರ್ನಲ್ ಬೆಂಚ್ ಮಾರ್ಕ್ ಲಿಂಕ್ ರೇಟ್ ನಡುವಿನ ವ್ಯತ್ಯಾಸವನ್ನು ತಿಳಿಯುವುದು ಬಹಳ ಮುಖ್ಯ. ಇತ್ತೀಚಿನ ಹೊಸ ಸಾಲಗಳು ಸಾಮಾನ್ಯವಾಗಿ ರೆಪೋ ದರವನ್ನು ನೇರ ಬೆಂಚ್ ಮಾರ್ಕ್ ಆಗಿ ಬಳಸ್ತವೆ, ಆದರೆ MCLR ಎಂಬುದು ಬ್ಯಾಂಕ್ನ ಆಂತರಿಕ ನಿಧಿ ವೆಚ್ಚವನ್ನು ಪ್ರತಿಬಿಂಬಿಸುತ್ತವೆ. ನಿಮ್ಮ ಸಾಲವು ಅಕ್ಟೋಬರ್ 2019ಕ್ಕಿಂತ ಮೊದಲು ಆರಂಭವಾಗಿದ್ದರೆ ಅದು MCLR ಅಡಿಯಲ್ಲೇ ಇರುವ ಸಾಧ್ಯತೆ ಹೆಚ್ಚು. ಇನ್ನು ಸಾಲಗಾರರು ಬಯಸಿದರೆ EBLR ವ್ಯವಸ್ಥೆಗೆ ಬದಲಾಯಿಸಿಕೊಳ್ಳಲು ಬ್ಯಾಂಕಿಗೆ ವಿನಾಯಿತಿ ಮಾಡಬಹುದು. ಇನ್ನು ಸಾಲಗಾರರು ಬ್ಯಾಂಕ್ ವಿಧಿಸುವ ಇಂಟರೆಸ್ಟ್ ಸ್ಪ್ರೆಡ್ ಬಗ್ಗೆಯೂ ನಿಗಾ ಇಡಬೇಕು. ಸ್ಪ್ರೆಡ್ ಎಂದರೆ ಮೂಲ ದರಕ್ಕೆ ಬ್ಯಾಂಕ್ ಸೇರಿಸುವಂತಹ ಹೆಚ್ಚುವರಿ ಮಾರ್ಜಿನ್ ಆಗಿದೆ. ನಿಮ್ಮ ಒಟ್ಟು ಬಡ್ಡಿಯ ಹೊರೆಯನ್ನು ಕಡಿಮೆ ಮಾಡಲು ಈ ಸ್ಪ್ರೆಡ್ ಬ್ಯಾಂಕ್ ಬಗ್ಗೆ ನೀವು ಜೊತೆ ಮಾತುಕತೆಯನ್ನು ನಡೆಸಬಹುದು. ಸ್ನೇಹಿತರೆ, ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ